ಇನ್ನು ಹಮಾಸ್ ಉಗ್ರರ ಬೆನ್ನು ಮುರಿಯೋದಕ್ಕೆ ಅಂತ ಟೊಂಕ ಕಟ್ಟಿ ನಿಂತಿದೆ ಇಸ್ರೇಲ್. ಗಾಜಾವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋದಾಗಿ ಇಸ್ರೇಲ್ ಘೋಷಣೆಯನ್ನ ಮಾಡಿದೆ. ಈಗಾಗಲೇ ಮತ್ತೊಂದು ಯುದ್ಧ ಯಾವ್ದು ನಡೀತಾ ಇದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಇಸ್ರೇಲ್ ಮೇಲೆ ಗಾಜಾ ಮೇಲೆ ನಡೀತಾ ಇರುವಂತ ಯುದ್ಧಗಳು, ಗಾಜಾ ಪಟ್ಟಿ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ನಡೀತಾ ಇರುವಂತ ಯುದ್ಧ ಇದು. ಗಾಜಾವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ತೀವಿ ಅಂತ ಇಸ್ರೇಲ್ ಈಗ ಘೋಷಣೆ ಮಾಡಿದೆ. ಇಡೀ ಪ್ರದೇಶವನ್ನ ನಾವು ನಿಯಂತ್ರಣಕ್ಕೆ ತೆಗೆದುಕೊಳ್ತೀವಿ, ಇದು ನಮ್ಮ ಶಪಥ ಅಂತ ಇಸ್ರೇಲ್ನ ಯುದ್ಧ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ಮುಂದಿನ ವಾರ ಟ್ರಂಪ್ ಭೇಟಿ ನಂತರ ತೀರ್ಮಾನ ನಡೆಸುವಂತ ಸಾಧ್ಯತೆ ಇದೆ. ಈ ತೀರ್ಮಾನ ಅನುಷ್ಠಾನಕ್ಕೆ ಬರೋ ಸಾಧ್ಯತೆ ಇದೆ. ಗಾಜಾದಲ್ಲಿ ಸೇನಾ ಕಾರ್ಯಾಚರಣೆ ತೀವ್ರಗೊಳಿಸೋದಕ್ಕೆ ಅಂತ ಈಗ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ. ತನ್ನದೇ ನೆಲೆ ಉಳಿಸ್ಕೊಳ್ಳೋದಕ್ಕೆ ಅಂತ ಹೆಣಗಾಡ್ತಾ ಇರೋದು ಹಮಾಸ್ ಉಗ್ರರು. ಇತ್ತ ಕಾಶ್ಮೀರದ ವಿಷಯದಲ್ಲೂ ಕೂಡ ಪಾಕ್ಗೆ ಬೆಂಬಲ ನೀಡ್ತಾ ಇರೋದು ಹಮಾಸ್. ಹೀಗಾಗಿ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಭೆ ಆಗಿದೆ. ಆ ಸಭೆಯಲ್ಲಿ ಗಾಜಾವನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅಂತ ಇಸ್ರೇಲ್ ನಿರ್ಧಾರವನ್ನ ತೆಗೆದುಕೊಂಡಿದೆಯಂತೆ. ಈಗಾಗಲೇ ಇಸ್ರೇಲ್ ಯಾವ ರೀತಿಯಾಗಿ ದಾಳಿ ನಡೆಸ್ತಾ ಇದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಬಟ್ ಹಂಗಿದ್ರೂ ಗಾಜಾ ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ಬರಬೇಕು ಅನ್ನುವಂಥ ಕಾರಣಕ್ಕೆ ಈಗ ಮತ್ತಷ್ಟು ಯುದ್ಧವನ್ನ ತೀವ್ರಗೊಳಿಸಬೇಕು ಅಂತ ನಿರ್ಧಾರ ಮಾಡಿದೆಯಂತೆ. ಯುದ್ಧ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ. ಬಟ್ ಆ ತೀರ್ಮಾನ ಯಾವಾಗ ಜಾರಿಗೆ ಬರುತ್ತೆ ಅದನ್ನ ನೋಡ್ಬೇಕಿದೆ. ನೋಡಿ, ಈಗಾಗಲೇ ಒಂದ್ ಕಡೆ ಇಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ದಾಳಿಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ಪಾಕ್ನ ಗಡಿಯಲ್ಲಿ ಯುದ್ಧದ ವಾತಾವರಣ ಒಂದಷ್ಟು ನಿರ್ಮಾಣ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಕಡೆ ಇಸ್ರೇಲ್ನ ಹಾಗೂ ಹಮಾಸ್ ಉಗ್ರರ ಮಧ್ಯೆ ನಡೀತಾ ಇರುವಂಥ ಒಂದಷ್ಟು ದಾಳಿಗಳು, ಯಾವಾಗ ಬೇಕಿದ್ರು ಎಲ್ಲಿ ಬೇಕಿದ್ರು ಕ್ಷಿಪಣಿಗಳ ದಾಳಿ ಆಗುತ್ತೆ, ರಾಕೆಟ್ಗಳನ್ನ ಬಿಡ್ತಾರೆ, ಅದೇ ರೀತಿಯಾಗಿ ಮದ್ದು ಗುಂಡುಗಳ ಸದ್ದು ಕೇಳ್ತಾನೆ ಇರುತ್ತೆ. ಈಗ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ ಯುದ್ಧವನ್ನ.